ಕತ್ತಿ ಅವ್ರು ಹೇಳಿದ್ರು ನಮ್ಮ ಅರವೈ ಕ್ಷೇತ್ರದಲ್ಲಿ ಅದು ಲಿಂಗಾಯತ ಕಮ್ಯುನಿಟಿ ಮೇಲೆ ಭಾಳಷ್ಟು ಇತ್ತು ಅನ್ನೋದು ಅಷ್ಟು ಸತ್ಯದ. ಅವರು ಅಷ್ಟು ಪ್ರಯತ್ನ ಮಾಡಿದವರಿದ್ದಾರೆ ಆ ದಿಶೆಯಲ್ಲ. ಹೀಗಾಗಿ ಇವತ್ತು ಅವ್ರ ಬೇರುಗಳಲ್ಲಿದ್ದಾವೆ ಈ ಒಂದು ಅರವೈ ಕ್ಷೇತ್ರ. ಅದು ತಮ್ಮ ಕುಟುಂಬದ್ದು. ಇಲ್ಲೇ ಮಹಾಂತೇಶ್ ಕಡಾಡಿ ಅವರು ಮತ್ತು ಮಹಾಂತೇಶ್ ಕಡಾಡಿ ಅವರು ಜನಪರವಾದಂತ ಹೇಳೋ ಅಗ್ದಿ ಮೌನವಾಗಿ ಅತ್ಯಂತ ಸರಳವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಪವನ್ ಕತ್ತಿಯವರಿಗೆ ಆ ಭಾಗದಲ್ಲೇ ಮತ್ತು ಇನ್ನೂ ಒಂದೊಂದಿಷ್ಟು ಮಾತಾಡಿದರು ಅಲ್ಲಿ ಹಿರಣ್ಣ ಕಡಾಡಿ ಅವ್ರಿಗೆ ಯಾಕೆ ಮಾಡಬಾರ್ದು ಅನ್ನುವಂಥ ಮಾತುಗಳು ಬಂದು ಅದು ಆಗ್ಬೋದೇನೋ. ಯಾಕಂದರೆ ಹಿರಣ್ಣ ಕಡಾಡಿ ಅವರು ಸಹಿತ ಇವತ್ತು ರಾಜ್ಯಸಭಾ ಸದಸ್ಯತ್ವ ಮುಗಿಲಿಕ್ಕೆ ಬಂದದ. ಅವ್ರಿಗೆಲ್ಲೇ ಬಿ ಜೆ ಪಿ ಅವರಂತೆ ಬಿ ಜೆ ಪಿ ಬಿಡೋ ಮನುಷ್ಯರಲ್ಲ. ಬಿ ಜೆ ಪಿ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಭಕ್ತಿ ಇದೆ ಅವ್ರಿಗೆ. ಪಾರ್ಟಿ ಚೇಂಜ್ ಮಾಡೋಂಥವ್ರಲ್ಲ. ಹೀಗಾಗಿ ಅವ್ರಿಗೆ ಎಷ್ಟು ಮಟ್ಟಿಗೆ ಟಿಕೆಟ್ ಸಿಗ್ತದೆ ಗ್ಯಾರಂಟಿ. ಯಾಕೆ ಈಗಾಗಲೇ ಬಿ ಜೆ ಪಿಯ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಹೀಗಾಗಿ ಅಲ್ಲೇ ಅವ್ರನ್ನ ತೆಗೆದು ಹಾಕಿ ಇನ್ನೊಬ್ರಿಗೆ ಕೊಡೋದಷ್ಟು ಮಾತಿಲ್ಲ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿದಂಥವ್ರು ಅದರ ಬಾಲಚಂದ್ರ ಜಾರಕಿಹೊಳಿ ಅವರು. ಹೀಗಾಗಿ ಅಲ್ಲಿ ಈರೆಲ್ಲ ಕಡಾಡಿಯವ್ರಿಗೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದು ಗೊತ್ತಿದ್ದು ಮತ್ತೊಂದು ಕಾರಣಕ್ಕೆ ಪವನ್ ಕತ್ತಿಯವ್ರನ್ನ ಮತ್ತು ಅದೇ ಕಾಲಕ್ಕೆ ವಿವೇಕರಾವ್ ಪಾಟೀಲ್ ಇಬ್ಬರಲ್ಲಿ ಯಾರಾದರೂ ಅಲ್ಲಿ ಪ್ರಬಲವಾಗಿ ಸ್ಪರ್ಧೆ ಮಾಡಬಹುದು ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಮತ್ತು ಅದಕ್ಕಾಗಿ ಗ್ರೌಂಡ್ಸು ರೆಡಿ ಮಾಡ್ತಾ ಇದ್ದಾರೆ, ಜನಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂಥ ವಾರ್ತೆಗಳಿದ್ದಾವೆ. ಇವೆಲ್ಲ ಗಮನಿಸಿದಾಗ ಈ 4 ಭಾಗಗಳಲ್ಲಿ 1 ಹುಕ್ಕೇರಿ, 2 ಎಮ್ಕಮಡಿ, 3 ಗೋಕಾಕ್, 4 ಈ ನಮ್ಮ ಈ ಬದಿಯ ಮೂಡಲಗಿ. ಇವುಗಳಲ್ಲೆಲ್ಲ ಈಗ ಜನಸಂಪರ್ಕಗಳು ಮಾತಾಡೋದು ಮತ್ತೇನು ಮಾಡೋದು ನಡೆದಿದ್ದಾವೆ. ಮತ್ತೀಗ ಒಂದೇ ಅದ ಎಲ್ಲರ ತಂತ್ರ ಬಂದದ. ಏನಪ್ಪ ಅಂದ್ರೆ ಆಕ್ರಮಣಕ್ಕೆ ಆಕ್ರಮಣಗೆ ಉತ್ತರ ಕೊಡುವಂಥದ್ದು. ಮತ್ತು ಅದಕ್ಕೆ ಅದಕ್ಕಾಗಿ ಇಲ್ಲೇ ಹಿಂದುಳಿದ ಮತ್ತು ಮುಂದುವರೆದ ಇವು ಬಂದಿದ್ದಾವೆ. ಇವತ್ತು ಆ ದಿಶೆಯಲ್ಲೂ ಹಿಂದುಳಿದ ಸಮುದಾಯವನ್ನು ತಮ್ಮ ತೆಕ್ಕಿ ತೆಗೆದುಕೊಳ್ಳೋದ ಪ್ರಯತ್ನ ಜಾರಕಿಹೊಳಿ ಸಹೋದರರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಮ್ಯಾಕ್ಸಿಮಮ್ ಇದ್ದಾರೆ. ಹಿಂದುಳಿದಪ್ಪ ಅಂದರೆ ಕೇವಲ ಎಸ್ ಟಿ ಅವ್ರು ಕಡಿಮೆ ಇರ್ಬೋದು.